ಮತ್ತೊಬ್ಬ ಬಿಗ್ ಬಾಸ್ನ ಸ್ಪರ್ಧಿಗೆ ಕಂಟಕ ಶುರುವಾಗಿದೆ. ನಾಡದೇವಿ ಚಾಮುಂಡೇಶ್ವರಿಗೆ ಅವಹೇಳನ ಮಾಡುವಂತಹ ರೀತಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದು, ಇದಕ್ಕೆ ಇದೀಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಿಗೆ ಸಂಘಟನೆಗಳು ದೂರು ಕೊಟ್ಟಿದೆ. ನಿನ್ನೆ ಮೊನ್ನೆಯಿಂದಷ್ಟೇ ನಾವು ಗಮನಿಸ್ತಾ ಇದ್ದೀವಿ, ಮಾಜಿ ಬಿಗ್ ಬಾಸ್ ಶೋನ ಸ್ಪರ್ಧಿಗಳಾದಂತಹ ರಕ್ಷಕ್ ವಿನಯ್ ಮತ್ತು ರಜತ್ ಕಿಶನ್ ಯಾವ ರೀತಿ ಎಡವಟ್ಟನ ಮಾಡಿಕೊಂಡು ನ್ಯಾಯಾಂಗ ಬಂಧನಕ್ಕೆ ತೆರಳಿದ್ದಾರೆ, ಜೈಲು ಪಾಲಾಗಿದ್ದಾರೆ ಅಂತ. ಇದೀಗ ಮತ್ತೋರ್ವ ಬಿಗ್ ಬಾಸ್ ಸ್ಪರ್ಧಿಗೆ ಕಂಟಕ ಎದುರಾಗಿದೆ. ಆಗಿದ್ದಿಷ್ಟೇ, ರಕ್ಷಕ್ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಖಾಸಗಿ ಶೋ ಒಂದರಲ್ಲಿ ಸಹ ಸ್ಪರ್ಧಿಯನ್ನ ಹೊಗಳುವಂತಹ ಸಂದರ್ಭದಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಅವಮಾನವನ್ನ ಮಾಡಿದ್ದಾರೆ. ಸಹ ಸ್ಪರ್ಧಿಯನ್ನ ಹೊಗಳುವಂತಹ ಸಂದರ್ಭದಲ್ಲಿ ರಕ್ಷಕ್ ಬಳಕೆ ಮಾಡಿರುವಂತಹ ಪದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಹಿಂದೂ ಸಂಘಟನೆಗಳು ರಕ್ಷಕ್ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟಕ್ಕೂ ರಕ್ಷಕ್ ತಮ್ಮ ಸಹ ಸ್ಪರ್ಧಿಗೆ ಏನ್ ಹೇಳಿದ್ರು ಅನ್ನೋದನ್ನ ಗಮನಿಸೋದಾದ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ಅಂದ್ರೆ ಆ ಸ್ಪರ್ಧಿಯ ಬ್ಯೂಟಿಯನ್ನ ಹೊಗಳುವಂತಹ ಭರದಲ್ಲಿ ಈತನ ಜ್ಞಾನ ಭಂಡಾರದ ಪ್ರದರ್ಶನ ಆಗಿರೋದು. ನಿಮ್ಮನ್ನು ನೋಡ್ತಾ ಇದ್ರೆ ತಾಯಿ ಚಾಮುಂಡಿ ಬೆಟ್ಟದಿಂದ ಇಳ್ಕೊಂಡು ಬಂದು ಸೀರೆ ಒಡವೆಗಳೆಲ್ಲ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡಲ್ಲಿ ಟ್ರಿಪ್ ಹೊಡಿತಿದ್ದಾರೆ ಅನ್ನಿಸ್ತಿದೆ ಅಂತ ರಕ್ಷಕ್ ಆಕೆಯನ್ನ ಹೊಗಳಿದ್ದಾರೆ. ಇದು ಕೋಟ್ಯಾಂತರ ಜನ ಭಕ್ತರನ್ನ ಹೊಂದಿರುವಂತಹ ನಾಡದೇವಿ ಚಾಮುಂಡೇಶ್ವರಿಗೆ ಮಾಡಿರುವ ಅವಮಾನ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶಗೊಂಡಂತಹ ಒಂದಷ್ಟು ಸಂಘಟನೆಗಳು ಇದೀಗ ರಕ್ಷಕ್ ವಿರುದ್ಧ ದೂರನ್ನ ಸಲ್ಲಿಸಿರೋದು. ನಗರ ಪೊಲೀಸ್ ಆಯುಕ್ತರಿಗೆ ಸಂಘಟನೆಗಳು ದೂರನ್ನ ದಾಖಲಿಸಿರೋದು. ಖಾಸಗಿ ಶೋ ಒಂದರಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ರಕ್ಷಕ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ದರ್ಶನ್ ನಮ್ಮ ಜೊತೆ ಫೋನ್ ಲೈನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ದರ್ಶನ್, ಬಿಗ್ ಬಾಸ್ ಸ್ಪರ್ಧಿಗಳ ಎಡವಟ್ಟಿನ ಮತ್ತೊಂದು ಸಾಲು ಇದು ಸೇರ್ಪಡೆ ಅಂತ ಹೇಳ್ಬೋದು. ರಕ್ಷಕ್ ಅಷ್ಟಕ್ಕೂ ಆ ಸ್ಪರ್ಧಿಯನ್ನ ಹೊಗಳುವಂತಹ ಭರದಲ್ಲಿ ಬಳಕೆ ಮಾಡಿದ್ದಂತಹ ಪದಗಳಿಗೆ ಯಾವೆಲ್ಲ ರೀತಿಯ ಆಕ್ರೋಶ ವ್ಯಕ್ತವಾಗಿದೆ, ಜೊತೆಗೀಗ ದೂರನ್ನ ದಾಖಲು ಮಾಡಲಾಗಿದೆಯಾ? ಯಾವ ಸೆಕ್ಷನ್ ಅಡಿ ಇದನ್ನ ದಾಖಲಿಸ್ಕೊಳ್ತಾರೆ ಪ್ರಕರಣ ಪೊಲೀಸರು? ರಜತ್ ಮತ್ತೆ ವಿನಯ್ ಅವರು ಒಂದು ಕಂಟಕ ಶುರುವಾಗಿತ್ತು. ಅಂದ್ರೆ ಒಂದು ರೀಲ್ಸ್ ನಲ್ಲಿ ಲಾಂಗನ ಬಳಸಿದ್ರು, ಹಾಗಾಗಿ ಅವರು ಸಹ ಸ್ಟೇಷನ್ ಮೆಟ್ಲೈನ್ ಮತ್ತು ಕೋರ್ಟ್ ವರ್ಗ ಹೋಗಿತ್ತು. ಆದ್ರೆ ಈಗ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ದಂತ ರಕ್ಷಕ್ ಬುಲೆಟ್ ಈಗ ಮತ್ತೆ ಒಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ರಕ್ಷಕ್ ಬುಲೆಟ್ ಒಂದು ಖಾಸಗಿ ವಾಹಿನಿಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾನೆ, ಅದರಲ್ಲಿ ಸ್ಪರ್ಧೆಯಾಗಿರ್ತಾನೆ. ಆ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುವಂತ ಒಂದು ಶೋ ನಲ್ಲಿ ಒಂದು ಡೈಲಾಗ್ ಹೊಡಿತಾನೆ. ಅಂದ್ರೆ ಒಂದು ಹುಡುಗಿನ ಇಂಪ್ರೆಸ್ ಮಾಡೋ ಪರವಾಗಿ ಒಂದು ನಾಡದೇವಿ ಚಾಮುಂಡೇಶ್ವರಿಯನ್ನು ಹೋಲಿಸ್ಕೊಂಡು ಒಂದು ಡೈಲಾಗ್ ಅನ್ನು ಹೇಳ್ತಾನೆ. ಈ ಒಂದು ಡೈಲಾಗ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರೋದು ಮತ್ತು ಹಿಂದೂ ಪರ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳಿಗೆ ನಾವು ಆಕ್ರೋಶ ಹೊರಾಗ್ತಾ ಇರ್ತೀವಿ. ಯಾಕಂತಂದ್ರೆ ಆ ಡೈಲಾಗ್ ನಲ್ಲಿ ಚಾಮುಂಡೇಶ್ವರಿಯನ್ನ ಅವಹೇಳನ ಮಾಡಿದ್ದಾರೆ ಅಂತೇಳಿ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಈಗ ದೂರನ್ನ ಕೊಡೋದಕ್ಕೆ ಹೋಗಿರೋ, ಅಂದ್ರೆ ದೂರನ್ನ ಈಗಾಗಲೇ ಸಲ್ಲಿಕೆ ಮಾಡಿರುವಂತದ್ದು. ಈಗ ದೂರನ್ನ ಸಲ್ಲಿಸಿ ಹೊರ ಬಂದಿರ್ತಕ್ಕಂಥ ಏನು ಹಿಂದೂ ಪರ ಸಂಘಟನೆಗಳು ಮುಂದೆ ಅವ್ರ ಮೇಲೆ ಏನಾದ್ರು FIR ಕಂಪ್ಲೇಂಟ್ ಅನ್ನು ದಾಖಲಿಸ್ಕೊಂಡು ಅವ್ರಿಗೇನು ಸರಿಯಾದ ಬುದ್ಧಿ ಕಲಿಸ್ಲಿಲ್ಲ ಅಂತಂದ್ರೆ ನಾವು ಇನ್ನಷ್ಟು ಹೋರಾಟ ಮಾಡೋದಕ್ಕೆ ಮುಂದಾಗ್ತೀವಿ ಅಂತೇಳಿ ಈಗ ಕನ್ನಡ ಪರ ಸಂಘಟನೆಗಳು ಹೇಳ್ತಿರುವಂತದ್ದು. ಪ್ರಜ್ವಲ, ದರ್ಶನ್, ಈಗ ಯಾವ ಸೆಕ್ಷನ್ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗುತ್ತೆ? ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂತಹ ಆರೋಪದಡಿ ಪ್ರಕರಣ ದಾಖಲಾಗುತ್ತಾ? ಜೊತೆಗೆ ರಕ್ಷಕ್ ಏನಾದ್ರೂ ಈ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಮುಂದಾಗಿದ್ದಾರಾ? ಹೇಗೆ?
ಖಂಡಿತ ಪ್ರಜ್ವಲ್, ಅಂದ್ರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಅಂದ್ರೆ ಈಗಾಗಲೇ ದೂರನ್ನ ಸಲ್ಲಿಕೆ ಮಾಡಿದರೆ ಇದನ್ನ ಪರಿಶೀಲಿಸಿ ಆತನ ಮೇಲೆ ಯಾವ ಪ್ರಕರಣದಡಿ ದೂರನ್ನ ದಾಖಲಿಸ್ಕೊಳ್ಬೇಕು ಅಂತೇಳಿ ಈಗ ಕಮಿಷನರ್ ಕೂಡ ಏನು ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದ ಪ್ರಕರಣ ಆತನ ಮೇಲೆ ದಾಖಲಿಸ್ಕೊಂಡಿಲ್ಲ. ಇನ್ನು ಈ ವಿಚಾರವಾಗಿ ಏನೋ ರಕ್ಷಾ ಕೂಡ ಯಾವುದೇ ರೀತಿಯಂತ ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ ಪ್ರಜ್ವಲ. ರೈಟ್ ದರ್ಶನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.